Hello students, in today's session we are going to study how to convert an infix expression to a postfix expression. This is a very important concept for second PUC final exam. There will be one question for 5 mark. First, let us study what is an expression. Expression is nothing but combination of operator and operands. Now what are these operator and operands? You can see here, operators, plus, minus, all the symbols which you know, we call it as operators, and the operands are nothing but the letters A, B, X, Y, and even numbers 5, 6, any number, we can call it as operands. Okay, and we have infix expression. What is this? In the infix expression, operator are placed in between the operands. ಹೌದಾ, ಇಲ್ಲಿ ನೋಡ್ಬೋದು the operator, ಯಾವುದು operator plus, it is placed between the operands. ಹೌದಾ, yes, correct. And then we have postfix. Postfix ಅಂದ್ರೆ ಏನು? Operators are placed after the operands. ಹೌದಾ, operator plus ಎಲ್ಲಿದೆ? After the operands. ಹೌದಾ, A B operand ನ ನಂತರ operator ಬರ್ತಾ ಇದೆ. ಹೌದಾ, so this is a postfix expression. Now, you'll be given a question in which you have to convert infix expression to the corresponding postfix expression. So for the conversion, you need to remember this table first. See here. This is the precedency table. In the top, which operator you have? Is power operator. Howda? Power. And then you have star and divide, division operator, and then you have plus and minus. ಹೌದಾ, ಸೊ ಬೈ ಸೀಯಿಂಗ್ ದಿಸ್ ಟೇಬಲ್ ಏನು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದರೆ, ಪ್ಲಸ್ನ ಮೇಲೆ ಯಾವುದೆಲ್ಲ ಬರುತ್ತೆ? ಪ್ಲಸ್ನ ಮೇಲೆ ಸ್ಟಾರ್, ಡಿವೈಡ್, ಪವರ್ ಬರುತ್ತೆ. ಹೌದಾ, ಅದೇ ರೀತಿ ಮೈನಸ್ನ ಮೇಲೆ ಸ್ಟಾರ್, ಡಿವೈಡ್, ಪವರ್ ಬರುತ್ತೆ. ಹೌದಾ, ಸ್ಟಾರ್ನ ಮೇಲೆ ಓನ್ಲಿ ಪವರ್ ಬರುತ್ತೆ. ಹೌದಾ, ಹೌದಾ. ಸೊ ಕನ್ವರ್ಷನ್ ಮಾಡಬೇಕಾದ್ರೆ ಒಂದು ನೆನಪಲ್ಲಿ ಇಟ್ಕೋಬೇಕೇನಂದರೆ, ಇಲ್ಲಿ ಪ್ರೆಸಿಡೆನ್ಸಿ ಯಾವ ರೀತಿ ಇದೆ ಅದನ್ನೇ ಫಾಲೋ ಮಾಡಬೇಕಂದ್ರೆ ಪ್ಲಸ್ನ ಮೇಲೆ ಈ ಆಪರೇಟರ್ಸ್ ಬರೋದಕ್ಕೆ ಮಾತ್ರ ಸಾಧ್ಯ, ಮೈನಸ್ನ ಮೇಲೆ ಈ ಆಪರೇಟರ್ಸ್. ಪ್ಲಸ್ನ ಮೇಲೆ ಮೈನಸ್ ಬರೋ ಆಗಿಲ್ಲ, ಪ್ಲಸ್ನ ಮೇಲೆ ಸ್ಟಾರ್ ಇದೆಲ್ಲ ಬರ್ಬೋದು. ಓಕೆನಾ, ಇಲ್ಲಿ ನೋಡಿ ಸ್ಟಾರ್ ಇದೆ. ಹೌದಾ, ಸೊ ಸ್ಟಾರ್ನ ಮೇಲೆ ಯಾವ್ದು ಬರ್ಬೋದು? ಪವರ್ ಬರ್ಬೋದು. ಹೌದಾ, ದಿಸ್ ಪವರ್ ಆಪರೇಟರ್ ಬರ್ಬೋದು ಸ್ಟಾರ್ನ ಮೇಲ್ಗಡೆ. ಹೌದಾ, ಸೊ ಸ್ಟಾರ್ನ ಮೇಲೆ ಪ್ಲಸ್, ಮೈನಸ್, ಡಿವೈಡ್ ಕೂಡ ಬರೋ ಆಗಿಲ್ಲ. ಸ್ಟಾರ್ ಮತ್ತು ಡಿವೈಡ್ ಈಕ್ವಲ್. ಹೌದಾ, ಸ್ಟಾರ್ನ ಮೇಲ್ಗಡೆ ಡಿವೈಡ್ ಬರೋ ಹಾಗೆ ಇಲ್ಲ. ಇಷ್ಟು ಅರ್ಥ ಆಯ್ತಾ? ಸೊ ನಾವು ಕನ್ವರ್ಟ್ ಮಾಡಬೇಕಾದ್ರೆ ಇಲ್ಲಿ ನೋಡಿ, ಆಪರೇಟರ್ಸ್ ಬಂದರೆ ಏನು ಮಾಡ್ತೀರಾ? ಸ್ಟ್ಯಾಕಿಗೆ. ಹೌದಾ, ಆಪರ್ಯಾಂಡ್ಸ್ ಬಂದರೆ ಎಲ್ಲಿಗೆ? ಅಪೆಂಡ್ ಟು ಪೋಸ್ಟ್ ಫಿಕ್ಸ್. ಹೌದಾ, ಆಪರ್ಯಾಂಡ್ಸ್ ಬಂದರೆ ಪೋಸ್ಟ್ ಫಿಕ್ಸಿಗೆ, ಆಪರೇಟರ್ ಸ್ಟ್ಯಾಕಿಗೆ. ಆಮೇಲೆ ಲೆಫ್ಟ್ ಪ್ಯಾರಂಥಿಸಿಸ್ ಬಂದರೆ ಏನು ಮಾಡಬೇಕು? ಲೆಫ್ಟ್ ಪ್ಯಾರಂಥಿಸಿಸ್ ಸ್ಟ್ಯಾಕಿಗೆ ಹೋಗಬೇಕು. ಕರೆಕ್ಟಾ? ರೈಟ್ ಪ್ಯಾರಂಥಿಸಿಸ್ ಅಂದರೆ ಬ್ರಾಕೆಟ್ಸ್. ಆಯಿತಾ? ರೈಟ್ ಪ್ಯಾರಂಥಿಸಿಸ್ ಬಂದರೆ ಏನು ಮಾಡ್ತೀರಾ? ಯು ನೀಡ್ ಟು ಪಾಪ್ ಆಲ್ ದಿ ಎಲಿಮೆಂಟ್ಸ್ ಫ್ರಮ್ ದಿ ಸ್ಟ್ಯಾಕ್ ಅಂಟಿಲ್ ಯು ಗೆಟ್ ಲೆಫ್ಟ್ ಪ್ಯಾರಂಥಿಸಿಸ್. ರೈಟ್ ಬಂದರೆ ಸ್ಟ್ಯಾಕಲ್ಲಿ ಏನೆಲ್ಲ ಇರುತ್ತೆ ಎಲ್ಲ ತೆಗಿಬೇಕು. ತೆಗೆದ್ಬಿಟ್ಟು ಪೋಸ್ಟ್ ಫಿಕ್ಸಿಗೆ ಹಾಕಬೇಕು. ಎಲ್ಲಿ ತನಕ ತೆಗಿಬೇಕು? ಎಲ್ಲಿ ತನಕ ಅಂದರೆ ಲೆಫ್ಟ್ ಸಿಗೋವರೆಗೆ ತೆಗಿಬೇಕು. ಲೆಟ್ ಅಸ್ ಗೋ ಥ್ರೂ ದ ಪ್ರಾಬ್ಲಮ್. ಅರ್ಥ ಆಗುತ್ತೆ ಹೇಗೆ ಮಾಡೋದಂತ, ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಇಲ್ಲಿ ನೋಡಿ ವಿಲ್ ಚೆಕ್ ಇನ್ ಟು 2 ಪ್ರಾಬ್ಲಮ್ಸ್. ಒಂದು ವಿತ್ ಬ್ರಾಕೆಟ್ಸ್ ಇದೆ, ಒನ್ ಮೋರ್ ಇಸ್ ವಿತೌಟ್ ಬ್ರಾಕೆಟ್ಸ್. ಇಲ್ಲಿ ನೋಡಿ, ಫಸ್ಟ್ ಒನ್ ವಿಲ್ ಬಿ ಗಿವನ್ ವಿತ್ ಇನ್ಫಿಕ್ಸ್ ಎಕ್ಸ್ಪ್ರೆಷನ್. ಹೌದಾ, A ಪ್ಲಸ್ B ಸ್ಟಾರ್ C ಮೈನಸ್ D, ಆ್ಯಂಡ್ ಯು ನೀಡ್ ಟು ಕನ್ವರ್ಟ್ ದಿಸ್ ಇಂಟು ಪೋಸ್ಟ್ ಫಿಕ್ಸ್. ಫಸ್ಟಿಗೆ 3 ಕಾಲಮ್ಸ್ ಮಾಡಬೇಕು. ಒಂದರಲ್ಲಿ ಸಿಂಬಲ್ಸ್ ಅಂದರೆ ಇದೆ, ಏನೆಲ್ಲ ಇದೆ ಎಲ್ಲ ಒಂದ್ಸಲ ಬರ್ಕೋಬೇಕು. ಆಯಿತಾ? A ಪ್ಲಸ್ B ಸ್ಟಾರ್ C ಮೈನಸ್ D ಆ್ಯಂಡ್ ಓಕೆ, ಎವ್ರಿಥಿಂಗ್ ಯು ಹ್ಯಾವ್ ಟು ರೈಟ್ ಹಿಯರ್. ಆಮೇಲೆ ಸ್ಟ್ಯಾಕ್, ಆಮೇಲೆ ಪೋಸ್ಟ್ ಫಿಕ್ಸ್ ಅಂತ ಇನ್ನೊಂದು ಕಾಲಮ್ ಇದೆ. ಸೊ ಏನು ಹೇಳಿದೆ? ಆಪರೇಟರ್ಸ್ ಬಂದರೆ ಸ್ಟ್ಯಾಕಿಗೆ. ಹೌದಾ, ಆಪರೇಟರ್ಸ್ ಅಂದರೆ ಸಿಂಬಲ್ಸ್, ಪ್ಲಸ್, ಮೈನಸ್ ಅದೆಲ್ಲ ಸ್ಟ್ಯಾಕಿಗೆ. ಕರೆಕ್ಟಾ? ಸೊ ಈ ಲೆಟರ್ಸ್ ಅಂದರೆ ಆಪರ್ಯಾಂಡ್ಸ್ ಬಂದರೆ ಎಲ್ಲಿಗೆ ಹೋಗಬೇಕು? ಪೋಸ್ಟ್ ಫಿಕ್ಸಿಗೆ ಹೋಗ್ಬೇಕು. ಹೌದಾ, ಸೊ ಫಸ್ಟಿಗೆ ಏನಿದೆ? ಎ ಇದೆ. ಎ ಬಂದರೆ ಸ್ಟ್ಯಾಕಿಗಲ್ಲ, ಪೋಸ್ಟ್ ಫಿಕ್ಸ್. ಕರೆಕ್ಟ್, ಎಸ್. ಆಮೇಲೆ ಪ್ಲಸ್ ಬಂದರೆ ಎಲ್ಲಿಗೆ? ಪ್ಲಸ್ ಬಂದರೆ ಸ್ಟ್ಯಾಕಿಗೆ. ಕರೆಕ್ಟ್, A as it is. ಆಮೇಲೆ ಯು ಹ್ಯಾವ್ B ಅಂದರೆ ಇಟ್ ವಿಲ್ ಗೋ ಟು ಪೋಸ್ಟ್ ಫಿಕ್ಸ್, ಪ್ಲಸ್ ಆಸ್ ಇಟ್ ಈಸ್. ಆ್ಯಂಡ್ ಯು ಹ್ಯಾವ್ ಸ್ಟಾರ್ ಬಂದರೆ ಇಲ್ಲಿ ನೋಡ್ಬೇಕು ನೀವು ಫಸ್ಟಿಗೆ ಏನಿದೆ ಸ್ಟ್ಯಾಕಲ್ಲಿ?
ಸ್ಟ್ಯಾಕಲ್ಲಿ ಪ್ಲಸ್ ಇದೆ ಹೌದಾ. ಇನ್ಕಮಿಂಗ್ ಆಪರೇಟರ್ ಸ್ಟಾರ್ ಈಸ್ ಹೈಯರ್ ದೆನ್ ಪ್ಲಸ್ ಹೌದಾ, ಆವಾಗಲೇ ನೋಡಿದ್ವಿ ಸ್ಟಾರ್ ಈಸ್ ಹೈಯರ್ ದೆನ್ ಪ್ಲಸ್ ಹೌದಾ. ಪ್ಲಸ್ನ ಮೇಲ್ಗಡೆ ಸ್ಟಾರ್ ಇದೆ, ಸೊ ಇಲ್ಲಿ ಕೂಡ ಪ್ಲಸ್ನ ಮೇಲ್ಗಡೆ ಸ್ಟಾರನ್ನು ಇನ್ಸರ್ಟ್ ಮಾಡ್ಬೋದು. ಆಲ್ರೆಡಿ ಪ್ಲಸ್ ಇತ್ತು, ಸ್ಟಾರ್ ಬಂತು, ಸೊ ಸ್ಟಾರ್ ಪ್ಲಸ್ನ ಮೇಲ್ಗಡೆ ಇನ್ಸರ್ಟ್ ಮಾಡ್ತೀವಿ. ಎಸ್, ಆಮೇಲೆ ಎ ಬಿ ಆಸ್ ಇಟ್ ಈಸ್ ಇಲ್ಲಿ ನೋಡಿ. ದೆನ್ ಯು ಹ್ಯಾವ್ ಸಿ ವಿಲ್ ಗೋ ಟು ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್. ಸೊ ಎ ಬಿ ಸಿ ಆಯಿತು ಹೌದಾ. ಇಲ್ಲಿ ಪ್ಲಸ್ ಆ್ಯಂಡ್ ಸ್ಟಾರ್, ಓಕೆ. ಆಮೇಲೆ ಮೈನಸ್ ಬಂತು. ಮೈನಸ್ ಬರಬೇಕಾದ್ರೆ ನೋಡಬೇಕು ನೀವು, ಮೈನಸ್ ಎಲ್ಲಿದೆ, ಲಾಸ್ಟಲ್ಲಿ ಇದೆ ಹೌದಾ. ಮೈನಸ್ ಸ್ಟಾರ್ ಮತ್ತು ಪ್ಲಸ್ನ ಮೇಲ್ಗಡೆ ಹಾಕ್ಬೋದಾ? ಮೈನಸ್ ಸ್ಟಾರ್ ಮತ್ತು ಪ್ಲಸ್ನ ಮೇಲ್ಗಡೆ ಹಾಕ್ಬೋದಾ? ಇಲ್ಲ, ಮೈನಸ್ ಸ್ಟಾರ್ ಮತ್ತು ಪ್ಲಸ್ನ ಮೇಲ್ಗಡೆ ಹಾಕ್ಲಿಕ್ಕಿಲ್ಲ, ಬಿಕಾಸ್ ಮೈನಸ್ ಇರೋದೇ ಬಾಟಮಲ್ಲಿ ಹೌದಾ. ಮೈನಸ್ನ ಮೇಲೆ ಬೇಕಿದ್ರೆ ಸ್ಟಾರ್ ಬರ್ಬೋದು, ಬಟ್ ಸ್ಟಾರ್ನ ಮೇಲ್ಗಡೆ ಮೈನಸ್ ಬರೋ ಹಾಗೆ ಇಲ್ಲ. ಸೊ ಸ್ಟಾರ್ ಫಸ್ಟಿಗೆ ತೆಗಿತೀರಾ, ವಿಲ್ ಗೋ ಟು ಪೋಸ್ಟ್ ಫಿಕ್ಸ್. ಆಮೇಲೆ ಪ್ಲಸ್ ಇದೆ, ಪ್ಲಸ್ ಆ್ಯಂಡ್ ಮೈನಸ್ ಕಂಪೇರ್ ಮಾಡಿದರೆ ಪ್ಲಸ್ ಆ್ಯಂಡ್ ಮೈನಸ್ ಆರ್ ಸೇಮ್. ಸೊ ಪ್ಲಸ್ ಕೂಡ ತೆಗಿತೀರಾ, ಇಲ್ಲಿಗೆ ಹಾಕ್ತೀರಾ, ಆಮೇಲೆ ಮೈನಸ್ಸಿಗೆ ಜಾಗ ಸಿಗುತ್ತೆ ಸ್ಟ್ಯಾಕಲ್ಲಿ. ಅಲ್ಲಿ ತನಕ ಮೈನಸ್ ಸ್ಟ್ಯಾಕಿಗೆ ಇನ್ಸರ್ಟ್ ಮಾಡೋ ಹಾಗಿಲ್ಲ, ಅರ್ಥ ಆಯ್ತಾ. ಓನ್ಲಿ ಆಫ್ಟರ್ ಕಾಪಿಂಗ್ ದೀಸ್ ಟು ಯು ಕ್ಯಾನ್ ಇನ್ಸರ್ಟ್ ಮೈನಸ್ ಟು ದ ಸ್ಟ್ಯಾಕ್, ಆಯಿತಾ. ಅಲ್ಲಿಗೆ ಆನ್ಸರ್ ಹೀಗೆ ಆಯಿತು. ನೆಕ್ಸ್ಟ್ ಡಿ ಬರಬೇಕಾದ್ರೆ ಡೈರೆಕ್ಟಾಗಿ ಪೋಸ್ಟ್ ಫಿಕ್ಸಿಗೆ ಹೋಗುತ್ತೆ ಡಿ. ಎಸ್, ಮೈನಸ್ ಇಲ್ಲಿ ಆ್ಯಸ್ ಇಟ್ ಈಸ್ ಬರಿಬೇಕು. ಆಮೇಲೆ ಎಂಡ್, ಆಯಿತಾ. ಸೊ ಡಿ ಆದಮೇಲೆ ಯಾವುದೇ ಆಪರೇಟರ್ ಇಲ್ಲ ಹೌದಾ. ಡಿ ಇಸ್ ದ ಲಾಸ್ಟ್ ಆಪರ್ಯಾಂಡ್ ಹೌದಾ. ಡಿ ಆದಮೇಲೆ ಯಾವುದೇ ಕ್ಯಾರೆಕ್ಟರ್ಸ್ ಇಲ್ಲ ನೆಕ್ಸ್ಟಲ್ಲಿ ಹೌದಾ. ಡಿ ಇಸ್ ದ ಲಾಸ್ಟ್ ಲೆಟರ್ ಹೌದಾ. ಸೊ ಡಿ ಆದಮೇಲೆ ಎಂಡ್ ಬರೀತೀರಾ. ಎಂಡ್ ಅಂದಮೇಲೆ ಯು ಸ್ಟಿಲ್ ಹ್ಯಾವ್ ಮೈನಸ್ ಇನ್ ದಿ ಸ್ಟ್ಯಾಕ್ ಹೌದಾ. ಮೈನಸ್ ಇಲ್ಲಿ ಬಾಕಿ ಆಗಿದೆ ಹೌದಾ. ಸೊ ಎಂಡ್ ಬರೆದು ಮೈನಸ್ ಏನು ಬಾಕಿ ಆಗಿದೆ, ಇಲ್ಲ ಬೇರೆ ಏನೇ ಬಾಕಿ ಆದ್ರಿ, ಇಲ್ಲ ಬೇರೆ ಏನೇ ಬಾಕಿ ಆಗಿದ್ರು ಅದನ್ನು ತೆಗಿಬೇಕು ಡೈರೆಕ್ಟಾಗಿ. ಸೊ ಮೈನಸ್ ಈಚೆಗಡೆ ತಗೋತೀರಾ, ಆಯಿತಾ. ಸೊ ಫೈನಲ್ ಆನ್ಸರ್ ಇದಾಗಿರುತ್ತೆ, ಓಕೆನಾ. ಅಂಡರ್ಸ್ಟುಡ್. ಆಮೇಲೆ ಆಫ್ಟರ್ ದ್ಯಾಟ್ ಸಿ ಹಿಯರ್ ಇನ್ ದಿಸ್ ಪ್ರಾಬ್ಲಮ್ ಯು ಆರ್ ಗಿವನ್ ವಿತ್ ಬ್ರ್ಯಾಕೆಟ್ಸ್ ಹೌದಾ. ಸೊ ಲೆಫ್ಟ್ ಬಂದರೆ ಏನು ಮಾಡಬೇಕು ಹೇಳಿದ್ದರೆ, ಸೊ ಲೆಫ್ಟ್ ಬಂದರೆ ಏನು ಮಾಡಬೇಕು ಹೇಳಿದ್ದೆ, ಲೆಫ್ಟ್ ಬಂದರೆ ಲೆಫ್ಟ್ ಬ್ರ್ಯಾಕೆಟ್ ವಿಲ್ ಗೋ ಟು ಸ್ಟ್ಯಾಕ್. ರೈಟ್ ಬಂದರೆ ಏನು ಮಾಡಬೇಕು, ರೈಟ್ ಬಂದರೆ ಏನು ಮಾಡಬೇಕು, ರೈಟ್ ಬಂದರೆ ಪಾಪ್ ಆಲ್ ದಿ ಎಲಿಮೆಂಟ್ಸ್ ಫ್ರಮ್ ದಿ ಸ್ಟ್ಯಾಕ್ ಅಂಟಿಲ್ ಇಟ್ ಲೆಫ್ಟ್, ಆಯಿತಾ. ಇಲ್ಲಿ ನೋಡಿ ಗೊತ್ತಾಗುತ್ತೆ. ಸಿ ಹಿಯರ್ ಯು ಹ್ಯಾವ್ ಲೆಫ್ಟ್ ಅಂದರೆ ಸ್ಟ್ಯಾಕಿಗೆ ಪೋಸ್ಟ್ ಫಿಕ್ಸ್ ಎಂಟಿ, ಕರೆಕ್ಟಾ. ದೆನ್ ಯು ಹ್ಯಾವ್ ಎಲ್ಲಿಗೆ ಎ ಪೋಸ್ಟ್ ಫಿಕ್ಸಿಗೆ, ಕರೆಕ್ಟಾ. ಇಲ್ಲಿ ಲೆಫ್ಟ್ ಬ್ರ್ಯಾಕೆಟ್ ಆ್ಯಸ್ ಇಟ್ ಈಸ್. ಆಮೇಲೆ ಪ್ಲಸ್ ಬಂತು, ಪ್ಲಸ್ ಇಸ್ ಎನ್ ಆಪರೇಟರ್ ಸ್ಟ್ಯಾಕಿಗೆ ಹೋಗ್ಬೇಕು ಹೌದಾ. ಸೊ ಸ್ಟ್ಯಾಕಿಗೆ ಹೋಯ್ತು ಆಪರೇಟರ್ ಎ ಆ್ಯಸ್ ಇಟ್ ಈಸ್. ಆಮೇಲೆ ಬಿ ಅಂದರೆ ಪೋಸ್ಟ್ ಫಿಕ್ಸ್, ಕರೆಕ್ಟಾ. ಇಲ್ಲಿ ಬ್ರ್ಯಾಕೆಟ್ ಓಪನ್ ಪ್ಲಸ್, ಕರೆಕ್ಟಾ. ಆಮೇಲೆ ಯು ಹ್ಯಾವ್ ರೈಟ್ ಬಂದರೆ ಏನು ಮಾಡಬೇಕು ಹೇಳಿದ್ದೆ, ಯು ಹ್ಯಾವ್ ಟು ಪಾಪ್ ಎಲಿಮೆಂಟ್ಸ್ ಫ್ರಮ್ ದಿ ಸ್ಟ್ಯಾಕ್ ಹೌದಾ. ಸೊ ಸ್ಟ್ಯಾಕಲ್ಲಿ ಏನಿದೆ, ಈ ಎರಡು ಆಪರೇಟರ್ ಇದೆ ಹೌದಾ. ಸೊ ರೈಟ್ ಬಂದಾಗ ಎಲ್ಲಿವರೆಗೆ ತೆಗಿಬೇಕು, ಲೆಫ್ಟ್ ಸಿಗೋವರೆಗೆ ತೆಗಿಬೇಕು, ತೆಗೆದುಬಿಟ್ಟು ಈಚ್ ಕಡೆ ಹಾಕಬೇಕು ಪೋಸ್ಟ್ ಫಿಕ್ಸ್ಗೆ ಹೌದಾ. ಸೊ ಪ್ಲಸ್ ತೆಗೆದ್ವಿ ಆ್ಯಂಡ್ ಪ್ಲಸ್ ಇಲ್ಲಿಗೆ ಹಾಕಿದ್ವಿ ಹೌದಾ. ಎ ಬಿ ಪ್ಲಸ್ ಆಯಿತು, ಎ ಬಿ ಇತ್ತು, ಸೊ ರೈಟ್ ಬಂದಾಗ ಎ ಬಿ ಪ್ಲಸ್ ಆಯಿತು ಹೌದಾ. ಆಮೇಲೆ ಬ್ರ್ಯಾಕೆಟ್ಸ್ ಬೇಡ, ಬ್ರ್ಯಾಕೆಟ್ಸನ್ನು ಡಿಸ್ಕಾರ್ಡ್ ಮಾಡ್ತೇವೆ, ಬೇಡ. ಓಕೆ, ನಾವು ದ ಸ್ಟ್ಯಾಕ್ ಇಸ್ ಎಂಟಿ ಹೌದಾ. ಸ್ಟಾರ್ ಬಂದರೆ ಸ್ಟ್ಯಾಕ್ ಎಂಟಿ ಇದೆ, ಡೈರೆಕ್ಟಾಗಿ ಹಾಕ್ಬೋದು. ಸೊ ಎ ಬಿ ಪ್ಲಸ್, ಆಮೇಲೆ ಯು ಹ್ಯಾವ್ ಲೆಫ್ಟ್ ಬ್ರ್ಯಾಕೆಟ್ ಅಂದರೆ ಸ್ಟಾರ್ನ ಮೇಲ್ಗಡೆ ಲೆಫ್ಟ್ ಬ್ರ್ಯಾಕೆಟ್ ಹಾಕ್ತೀರಾ, ಆಯಿತಾ. ಎ ಬಿ ಪ್ಲಸ್ ಆ್ಯಸ್ ಇಟ್ ಈಸ್. ಆ್ಯಂಡ್ ದೆನ್ ಯು ಹ್ಯಾವ್ ಸಿ ಹೌದಾ. ಸಿ ಅಂದರೆ ಇಲ್ಲಿಗೆ ಪೋಸ್ಟ್ ಫಿಕ್ಸಿಗೆ, ಇಲ್ಲಿ ಸ್ಟಾರ್ ಬ್ರ್ಯಾಕೆಟ್ ಓಪನ್ ಎ ಬಿ ಪ್ಲಸ್ ಸಿ, ಕರೆಕ್ಟಾ. ಆಮೇಲೆ ಮೈನಸ್ ಬಂದರೆ ಏನು ಮಾಡಬೇಕು, ಬ್ರ್ಯಾಕೆಟ್ನ ಮೇಲ್ಗಡೆ ಹಾಕಿ. ಎಸ್, ಆಪರೇಟರ್ ಅಂದರೆ ಸ್ಟ್ಯಾಕಿಗೇನೆ. ಸೊ ಬ್ರ್ಯಾಕೆಟ್ನ ನಂತರ ಮೈನಸ್ ಬಂತು, ಇಲ್ಲಿ ಆ್ಯಸ್ ಇಟ್ ಈಸ್ ಬರೀರಿ. ನೆಕ್ಸ್ಟ್ ಡಿ ಬಂತು, ಡಿ ಎಲ್ಲಿಗೆ, ಡಿ ಪೋಸ್ಟ್ ಫಿಕ್ಸಿಗೆ. ಸೊ ಎ ಬಿ ಪ್ಲಸ್ ಸಿ ಡಿ ಹೌದಾ. ಆಮೇಲೆ ಏನಿದೆ, ರೈಟ್ ಬ್ರ್ಯಾಕೆಟ್ ಇದೆ. ರೈಟ್ ಬ್ರ್ಯಾಕೆಟ್ ಅಂದರೆ ಏನು ಹೇಳಿದೆ, ಅಂಟಿಲ್ ಯು ಗೆಟ್ ಲೆಫ್ಟ್ ಪಾಪ್ ಮಾಡಬೇಕು ಹೌದಾ. ಸೊ ಲೆಫ್ಟ್ ಎಲ್ಲಿದೆ, ಲೆಫ್ಟ್ ಇಲ್ಲೇ ಇದೆ ಹೌದಾ. ಇಲ್ಲಿವರೆಗೆ ಏನಿದೆ, ಏನು ಬರ್ತಾ ಇದೆ, ಓನ್ಲಿ ಮೈನಸ್ ಹೌದಾ. ಈ ಲೆಫ್ಟ್ ಬ್ರ್ಯಾಕೆಟ್ನ ಒಳಗಡೆ ಮೈನಸ್ ಮಾತ್ರ ಇದೆ. ಸೊ ಮೈನಸ್ ಈ ಸ್ಟೆಪ್ಪಲ್ಲಿ ರೈಟ್ ಬಂದಾಗ ಮೈನಸ್ ಇಲ್ಲಿಂದ ಪಾಪ್ ಆಗಿ ಇಲ್ಲಿಗೆ ಹೋಯ್ತು ಹೌದಾ. ಸೊ ಏನು ಉಳೀತು, ಇದೆಲ್ಲ ಹೋಯ್ತು, ಡಿಸ್ಕಾರ್ಡ್ ಆಗುತ್ತೆ. ಬ್ರ್ಯಾಕೆಟ್ಸ್ ಉಳಿದಿರೋದು ಓನ್ಲಿ ಸ್ಟಾರ್ ಹೌದಾ. ಸೊ ಆಫ್ಟರ್ ದ್ಯಾಟ್ ಎಂಡ್ ಅಂದರೆ ಏನೂ ಇಲ್ಲ, ಮುಗೀತು. ಅಲ್ಲಿಗೆ ಕಂಪ್ಲೀಟ್ ಎಕ್ಸ್ಪ್ರೆಷನ್ ಮುಗೀತು. ಆದರೂ ಕೂಡ ಸ್ಟಾರ್ ಬಾಕಿಯಾಗಿದೆ ಸ್ಟ್ಯಾಕಲ್ಲಿ. ಸೊ ಎಂಡ್ ಬರೆದುಬಿಟ್ಟು ಸ್ಟಾರನ್ನು ಪಾಪ್ ಮಾಡಬೇಕು. ಪಾಪ್ ಮಾಡಿ ಸ್ಟಾರ್ ವಿಲ್ ಗೋ ಹಿಯರ್, ಆಯಿತಾ. ಆ್ಯಂಡ್ ದಿಸ್ ಈಸ್ ಯುವರ್ ಫೈನಲ್ ಆನ್ಸರ್. ಒಂದ್ಸಲ ಸಾಲ್ವ್ ಮಾಡಿ ನೀವೇ ಟ್ರೈ ಮಾಡಿ ನೋಡಿ, ಅರ್ಥ ಆಗುತ್ತೆ.
ಯು ಕ್ಯಾನ್ ಆಲ್ಸೋ ಗೋ ಥ್ರೂ ದೀಸ್ ಟೂ ಪ್ರಾಬ್ಲಮ್ಸ್. ಇಲ್ಲಿ ನೋಡ್ಬೋದು ಕ್ವಶನ್ ಇದೆ, ಸೊಲ್ಯೂಷನ್ ಇದೆ, ಆ್ಯಂಡ್ ಒನ್ ಮೋರ್ ಇಲ್ಲಿ ನೋಡಿ ಕ್ವಶನ್ ಇದೆ, ಸೊಲ್ಯೂಷನ್ ಇದೆ.